ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ನೀವೇನಾದ್ರೂ ತುಂಬಾ ಟೆಸ್ಟ್ ಅಲ್ಲಿ ರೋಟಾವೇಟರ್ ಓಡಿಸ್ತಿದ್ದೀರಾ ಅಂದ್ರೆ ನೀವು ಈ ಇಂಜಿನ್ 18 ತನಕನೂ ರೈಸ್ ಮಾಡ್ಕೋಬಹುದು. ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಈ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ನೋಡಿ ಈ ಟ್ರ್ಯಾಕ್ಟರ್ನ ಮಾಡಲ್ ಬಂದ್ಬಿಟ್ಟು ಸೋನಾಲಿಕಾ ಬಾಗ್ವಾನ್ DI 30RX. ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೇನಾದರೂ ಈ ಟ್ರ್ಯಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಬಾನೆಟ್ ಓಪನ್ ಮಾಡಿಬಿಟ್ಟು ಇಂಜಿನ್ ಬಗ್ಗೆ ನೋಡೋಣ. ನೋಡಿ ಬಾನೆಟ್ ಓಪನ್ ಮಾಡೋಕ್ಕೆ ಒಂದು ಲಾಕ್ನ ಕೊಟ್ಟಿದ್ದಾರೆ, ನೀವು ಈಸಿಯಾಗಿ ಬಾನೆಟ್ನ ಓಪನ್ ಮಾಡ್ಕೋಬೋದು. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ 2 ಸಿಲಿಂಡರು 30 HP ಮತ್ತೆ 2044 cc DI ಇಂಜಿನ್ ಕೊಟ್ಟಿದ್ದಾರೆ. ನೋಡಿ ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ 1800 ರೇಟೆಡ್ RPM ಅಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ನೀವು ಈ ಇಂಜಿನ್ 18 ತನಕನೂ ರೈಸ್ ಮಾಡ್ಕೋಬಹುದು ಮೀಟರ್ ಅಲ್ಲಿ. ಅವಾಗ ನಿಮಗೆ ಇದು 30 HP ಪವರ್ನ ಕೊಡುತ್ತೆ. ಬನ್ನಿ ಹಾಗೆ ಟ್ರ್ಯಾಕ್ಟರ್ನ ಕೂಲಿಂಗ್ ಸಿಸ್ಟಮ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಅದರಿಂದ ನಿಮಗೆ ಒಂದು ಒಳ್ಳೆ ರೇಡಿಯೇಟರ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಹಾಗೆ ಟ್ರ್ಯಾಕ್ಟರ್ನ ಡೀಸೆಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಇನ್ಲೈನ್ ಡೀಸೆಲ್ ಪಂಪ್ ಅನ್ನ ಕೊಟ್ಟಿದ್ದಾರೆ. ನೋಡಿ ಬಾಷ್ ಕಂಪ್ನಿದೇ ಆಗಿರೋದ್ರಿಂದ ಇದ್ರ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ, ಮತ್ತೆ ಈ ಟ್ರ್ಯಾಕ್ಟರ್ನ ಡೀಸೆಲ್ ಅವರೇಜ್ ಕೂಡ ಚೆನ್ನಾಗಿರುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 29 ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ನ ಕೊಟ್ಟಿದ್ದಾರೆ. ಸರ್ವಿಸಿಗೆ ಒಂದ್ಸಲ ಚೇಂಜ್ ಮಾಡಿಸ್ಕೊಳ್ಳೋದು ಒಳ್ಳೇದು. ನೋಡಿ ಗಾಡಿ ಏನಾದ್ರು ನಿಲ್ಲಿಸ್ತೀರಾ ಅಂದ್ರೆ ನೀವು ಡೀಸೆಲ್ನ ಆಫ್ ಕೂಡ ಮಾಡ್ಕೋಬಹುದು. ಬನ್ನಿ ಹಾಗೆ ಟ್ರ್ಯಾಕ್ಟರ್ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡ್ರೈ ಟೈಪ್ ಏರ್ ಫಿಲ್ಟರ್ನ ಕೊಟ್ಟಿದ್ದಾರೆ. ಅದರಿಂದ ನೀವು ಈಸಿಯಾಗಿ ಕೂಡ ಈ ಏರ್ ಫಿಲ್ಟರ್ನ ಕ್ಲೀನ್ ಮಾಡ್ಕೋಬಹುದು. ನೀವೇನಾದ್ರೂ ತುಂಬಾ ಟೆಸ್ಟ್ ಅಲ್ಲಿ ರೋಟಾವೇಟರ್ ಓಡಿಸ್ತಿದ್ದೀರಾ ಅಂದ್ರೆ ಈ ಏರ್ ಫಿಲ್ಟರ್ನ ಡೈಲಿ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೇದು. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಬಾನೆಟ್ ಕ್ಲೋಸ್ ಮಾಡ್ಬಿಟ್ಟು ಏರ್ ಬಾಕ್ಸ್ ಬಗ್ಗೆ ನೋಡೋಣ. ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಲೈಡಿಂಗ್ ಮೆಶ್ ಗೇರ್ ಬಾಕ್ಸ್ನ ಕೊಟ್ಟಿದ್ದಾರೆ. ಅದರಿಂದ 8 ಫಾರ್ವರ್ಡು ಮತ್ತೆ 2 ರಿವರ್ಸ್ ಗೇರ್ ಸಿಗುತ್ತೆ. ಅಂದ್ರೆ ನೀವು 8 ತರ ನೀವು ಮುಂದಕ್ಕೆ ಹೋಗ್ಬೋದು, ಮತ್ತೆ 2 ತರ ರಿವರ್ಸ್ ಅಲ್ಲಿ ನೀವು ಹಿಂದಕ್ಕೆ ಬರ್ಬೋದು. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಸ್ಪೀಡ್ ಬಗ್ಗೆ ಹೇಳೋದಾದ್ರೆ ಇದು ಬಂದ್ಬಿಟ್ಟು ನಿಮಗೆ 25 ಕಿಲೋಮೀಟರ್ ಪ್ರತಿ ಗಂಟೆಗೆ ಈ ಟ್ರ್ಯಾಕ್ಟರ್ ಹೋಗುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 3 ಪಾಯಿಂಟ್ ಲಿಂಕೇಜ್ ಇರುವ ಹೈಡ್ರೋಲಿಕ್ಸ್ನ ಕೊಟ್ಟಿದ್ದಾರೆ. ಅದರಿಂದ ನೋಡಿ ರೋಟಾವೇಟ್ರ್ ಏನಾರು ಓಡಿಸ್ತಿದ್ದೀರಾ ಅಂದರೆ ಸೆನ್ಸಿಂಗ್ ಇಲ್ಲದೆ ಇರೋ ಪಾಯಿಂಟಿಗೆ ಹಾಕೊಂಡು ಓಡಿಸ್ಬೋದು ಟಾಪ್ ಲಿಂಕ್ನ. ಈಗ 5ನೇಗ್ಲು ಕಲ್ಟಿವೇಟ್ರ್ ಈ ಥರ ಓಡಿಸ್ತಿದ್ದೀರಾ ಅಂತಂದರೆ ಅವನ್ನ ಸೆನ್ಸಿಂಗ್ ಇರೋ ಪಾಯಿಂಟಿಗೆ ಹಾಕೊಂಡು ಓಡಿಸೋದು ಒಳ್ಳೆಯದು. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ಇದು ಬಂದ್ಬಿಟ್ಟು ನಿಮಗೆ 1250 kg ಬಾರನ್ನ ಎತ್ತುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ PTO ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 24 HP 6 ಪ್ಲೇನ್ 540 PTOನ ಕೊಟ್ಟಿದ್ದಾರೆ. ನೋಡಿ ನಿಮಗೆ 24 HP PTO ಪವರ್ ಯಾವಾಗ ಕೊಡುತ್ತೆ ಅಂತಂದ್ರೆ ನೋಡಿ ನೀವು ಮೀಟ್ರಲ್ಲಿ 15 ತನಕ ರೈಸ್ ಮಾಡಿದ್ರೆ ಅವಾಗ ನಿಮಗೆ ನೋಡಿ ಈ PTO ಬಂದ್ಬಿಟ್ಟು ನಿಮಗೆ 24 HP ಪವರ್ನ ಕೊಡುತ್ತೆ, ಮತ್ತೆ 1 ನಿಮಿಷಕ್ಕೆ 540 ರೌಂಡು ಸುತ್ತುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ನೋಡಿ ಹಿಂದೆ 11.2 × 24 ಇಂಚ್ ಇರುವ ಟೈರ್ನ ಕೊಟ್ಟಿದ್ದಾರೆ. ಅಂದರೆ 11.2 ಇಂಚು ಅಗಲ ಮತ್ತೆ 24 ಇಂಚು ವ್ಯಾಸವಿರುವ ಟೈರ್ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಟೈರ್ ಬಗ್ಗೆ ನೋಡೋದಾದ್ರೆ ನೋಡಿ 5 × 15 ಇಂಚ್ ಇರುವ ಟೈರ್ನ ಕೊಟ್ಟಿದ್ದಾರೆ. ಅಂದರೆ 5 ಇಂಚು ಅಗಲ ಮತ್ತೆ 15 ಇಂಚು ವ್ಯಾಸವಿರುವ ಟೈರ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಫ್ರಂಟ್ ಆಕ್ಸೆಲ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ಸ್ಟ್ರೈಟ್ ಆಕ್ಸೆಲ್ನ ಕೊಟ್ಟಿದ್ದಾರೆ. ಹಾಗೆ ಈ ಟ್ರ್ಯಾಕ್ಟರ್ನ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ನ ಕೊಟ್ಟಿದ್ದಾರೆ. ಅಂದರೆ ರ್ಯಾಮು ಒಂದೇ ಸೈಡ್ ಇರುತ್ತೆ. ನೋಡಿ ಹಾಗೆ ಇಂಜಿನ್ ಆಯಿಲ್ ಫಿಲ್ಟರು ಮತ್ತು ಹೈಡ್ರೋಲಿಕ್ ಆಯಿಲ್ ಫಿಲ್ಟರ್ಸ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ ಹೈಡ್ರೋಲಿಕ್ ಆಯಿಲ್ ಫಿಲ್ಟರ್ಸ್ನ ನೀವು 250 ಗಂಟೆಗೆ ಒಂದ್ಸಲ ಕ್ಲೀನ್ ಮಾಡಿಸ್ಕೋಬೇಕಾಗುತ್ತೆ, ಮತ್ತು 750 ಗಂಟೆಗೆ ಒಂದ್ಸಲ ಚೇಂಜ್ ಮಾಡಿಸ್ಕೊಳೋದು ಒಳ್ಳೆಯದು. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ ಸೈಲೆನ್ಸರ್ನ ನೀವು 2 ಥರ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಒಂದು ಬಂದ್ಬಿಟ್ಟು ಈ ಥರ ಅಂದರೆ ಹಾರಿಜಾಂಟಲ್, ಒಂದು ಬಂದ್ಬಿಟ್ಟು ವರ್ಟಿಕಲ್, ಈ ಥರ ಕೂಡ ನೀವು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು. ಬನ್ನಿ ಹಾಗೆ ಟ್ರ್ಯಾಕ್ಟರ್ನ ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋದಾದ್ರೆ ನೋಡಿ ಇದು ಬಂದ್ಬಿಟ್ಟು ನಿಮಗೆ ಡೀಸೆಲ್ ಇಂಡಿಕೇಟರು, RPM ಮೀಟರು, ಇಲ್ಲಿ ಅವರ್ಸ್ ತೋರಿಸುತ್ತೆ, ಮತ್ತು ಇದು ಬಂದ್ಬಿಟ್ಟು ನಿಮಗೆ ಇಂಜಿನ್ ಆಯಿಲ್ ಟೆಂಪ್ರೇಚರ್ ಮೀಟರು. ನೋಡಿ ಇದು ಬಂದ್ಬಿಟ್ಟು ನಿಮಗೆ PTO ಆನ್ ಆಗಿದೆಯಾ ಆಫ್ ಆಗಿದೆಯಾ ಅನ್ನೋದು ಕೂಡ ತೋರಿಸುತ್ತೆ. ನೋಡಿ ಫ್ಯೂಸ್ ಬಾಕ್ಸ್ ಇಲ್ಲೇ ಇರೋದ್ರಿಂದ ಲೈಟ್ಸ್ ಏನಾದ್ರು ಫ್ಯೂಸ್ ಹೋದರೆ ನೀವು ಈಸಿಯಾಗಿ ಕೂಡ ಚೇಂಜ್ ಮಾಡ್ಕೋಬೋದು. ಒಂದು ಒಳ್ಳೆ ಹಜಾರ್ಡ್ ಸ್ವಿಚ್ಚನ್ನ ಕೊಟ್ಟಿದ್ದಾರೆ, ಅಂದರೆ 4 ಇಂಡಿಕೇಟರು. ನೋಡಿ ಇದು ಬಂದ್ಬಿಟ್ಟು ನಿಮಗೆ ಲೈಟ್ ಆನ್ ಆ್ಯಂಡ್ ಆಫ್ ಸ್ವಿಚಸ್ಸು, ಮತ್ತು ಇದು ಬಂದ್ಬಿಟ್ಟು ಇಂಡಿಕೇಟರ್ಸು, ಮತ್ತು ಹಿಂದ್ಗಡೆ ಫ್ಲೋ ಲ್ಯಾಂಪ್ ಸ್ವಿಚ್ನ ಇಲ್ಲೇ ಕೊಟ್ಟಿದ್ದಾರೆ. ನೋಡಿ ಹಾಗೆ ಒಂದು ಟೂಲ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ, ಮತ್ತು ಒಂದು ಟೂಲ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ನೋಡಿ ಇದು ಬಂದ್ಬಿಟ್ಟು ನಿಮಗೆ ಟ್ರೈಲರ್ನ ಲೈಟಿಂಗ್ಸ್ಗೋಸ್ಕರ ಕೊಟ್ಟಿರ್ತಾರೆ. ಯಾವ ರೀತಿ ಅಂತಂದರೆ ನೋಡಿ ನೀವು ಟ್ರೈಲರಲ್ಲಿ ಇದೇ ರೀತಿ ವೈರಿಂಗ್ ಮಾಡಿಸ್ಕೊಂಡ್ರೆ ನೋಡಿ ಇಲ್ಲಿ ಇಂಡಿಕೇಟರ್ ಹಾಕಿದ್ರೆ ಇಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿ ಟ್ರೈಲರಲ್ಲೂ ಕೂಡ ಬರುತ್ತೆ. ನೋಡಿ ಹಾಗೆ PC ಲಿವರು DC ಲಿವರ್ಗಳನ್ನ ತುಂಬ ಐಟಲ್ಲೇ ಕೊಟ್ಟಿದ್ದಾರೆ.
ತುಂಬ ಹೈಟಲ್ಲೇ ಇರೋದ್ರಿಂದ ನೀವು ಈಸಿಯಾಗಿ ಕೈ ನೋವಿಲ್ದಂಗೆ ಆರಾಮಾಗಿ ಬಳಸ್ಬೋದು. ಬನ್ನಿ ಹಾಗೆ ಟ್ರ್ಯಾಕ್ಟರ್ನ ಕ್ಲಚ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಕ್ಲಚಲ್ಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ಅಂದರೆ ಗೇರ್ ಬಾಕ್ಸ್ಗೂ ಮತ್ತು PTOಗೂ ಒಂದೇ ಕ್ಲಚ್ ಪ್ಲೇಟು ಇರುತ್ತೆ. ಬನ್ನಿ ಹಾಗೆ ಟ್ರ್ಯಾಕ್ಟರ್ನ ಬ್ರೇಕ್ಸ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಆಯಿಲ್ ಇಮ್ಮರ್ಸ್ ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ. ಅದರಿಂದ ನೀವು ಈ ಗಾಡಿನ ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬಹುದು. ಹಾಗೆ ಒಂದು ಒಳ್ಳೆ ಹ್ಯಾಂಡ್ ಎಕ್ಸ್ಲೇಟರ್ನ ಕೊಟ್ಟಿದ್ದಾರೆ. ನೀವು ಉಳುಮೆ ಟೈಮಲ್ಲಿ ಮಾತ್ರ ಬಳಸಿ, ರೋಡಲ್ಲಿ ಹೋಗ್ಬೇಕಾದ್ರೆ ಈ ಎಕ್ಸ್ಲೇಟರ್ನ ಬಳಸೋಕೆ ಹೋಗ್ಬೇಡಿ. ನೋಡಿ PTO ಲಿವರ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಎಂಗೇಜು ಡಿಸ್ಎಂಗೇಜ್ನ ನೀವು ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ಹಾಗೆ ಟ್ರ್ಯಾಕ್ಟರ್ನ ಡೈಮೆನ್ಷನ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ ಈ ಟ್ರ್ಯಾಕ್ಟರ್ನ ಅಗಲ ಬಂದ್ಬಿಟ್ಟು ನಿಮಗೆ 4.25 ಅಡಿ ಇದೆ. ಮತ್ತು ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ವೀಲ್ ಬೇಸ್ ಬಂದ್ಬಿಟ್ಟು ನಿಮಗೆ 5.25 ಅಡಿ ಇದೆ. ಅಂದರೆ ಫ್ರಂಟ್ ಟೈರ್ ಸೆಂಟರಿಂದ ಹಿಂದೆ ಟೈರ್ ಸೆಂಟರ್ವರೆಗೂ ನಿಮಗೆ ಇದು 5.25 ಅಡಿ ಬರುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ನ ಓವರ್ ಆಲ್ ಲೆಂತ್ ಬಂದ್ಬಿಟ್ಟು ನಿಮಗೆ 8 ಅಡಿ ಇದೆ. ಅದರಿಂದ ನೀವು ಈ ಟ್ರ್ಯಾಕ್ಟರ್ನ 7 ಅಡಿ ಅಂತರದ ಬೆಳೆಗಳಲ್ಲಿ ಈಸಿಯಾಗಿ ಟರ್ನ್ ಮಾಡ್ಕೋಬಹುದು. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಆಕ್ಸೆಸರಿಯಾಗಿ ಫ್ರಂಟಲ್ಲಿ ಬಂಪರು, ಡ್ರಾಬಾರು, ಟಾಪ್ ಲಿಂಕು ಮತ್ತು ಹುಕ್ನ ಕೊಡ್ತಾರೆ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಫ್ರಂಟ್ ಲುಕ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಲೈಟ್ಸ್ ಬಗ್ಗೆ ಹೇಳೋದಾದ್ರೆ ಆಲೋಜನ್ ಹೆಡ್ ಲ್ಯಾಂಪ್ಸೇ ಕೊಟ್ಟಿರ್ತಾರೆ. ಇಂಡಿಕೇಟರು ಮತ್ತು ಫ್ಲೋ ಲ್ಯಾಂಪ್ ಎಲ್ಲ ಆಲೋಜನಲ್ಲೇ ಬರುತ್ತೆ. ನೋಡಿ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 5 ವರ್ಷ ಅಥವಾ 2000 ಗಂಟೆ ವಾರಂಟಿಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು ನಿಮಗೆ 50 ಗಂಟೆ ಒಳಗಿರುತ್ತೆ. ಮತ್ತು ಹಾಗೆ ಸರ್ವಿಸ್ ಇಂಟರ್ವಲ್ ಬಗ್ಗೆ ನೋಡೋದಾದರೆ 250 ಗಂಟೆಗೆ ಒಂದು ಸರ್ವಿಸ್ನ ಮಾಡಿಸ್ಕೋಬೇಕಾಗುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಓಡಿಸಿ ನೋಡೋಣ ಹೇಗಿದೆ. ನೋಡಿ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 2 ಸಿಲಿಂಡರ್ ಆಗಿರೋದ್ರಿಂದ ಇದ್ರ ಸೌಂಡು ಸ್ವಲ್ಪ ರಫ್ ಆಗಿರುತ್ತೆ. ನೋಡಿ ಹಾಗೆ ಪವರ್ ಸ್ಟೇರಿಂಗ್ ಬಂದ್ಬಿಟ್ಟು ತುಂಬ ಸ್ಮೂತಲ್ಲೇ ವರ್ಕ್ ಆಗುತ್ತೆ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ 4,90,000ದಿಂದ 5,20,000 ತನಕನೂ ಈ ಟ್ರ್ಯಾಕ್ಟರ್ನ ಪ್ರೈಸ್ ಇದೆ. ಹಾಗೆ ನೋಡಿ ಈ ಟ್ರ್ಯಾಕ್ಟರ್ನ ವಿಡ್ತ್ ಬಂದ್ಬಿಟ್ಟು ನಿಮಗೆ 4.25 ಅಡಿ ಇರೋದ್ರಿಂದ ನೀವು 7 ಅಡಿ ಅಂತರದ ಬೆಳೆಗಳಲ್ಲಿ ಈ ಟ್ರ್ಯಾಕ್ಟರ್ನ ಆರಾಮಾಗಿ ತಿರುಗಿಸ್ಕೋಬಹುದು. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಡೀಸೆಲ್ ಅವರೇಜ್ ಬಂದ್ಬಿಟ್ಟು ನಿಮಗೆ 1.25ರಿಂದ 2 ಲೀಟರ್ ಕೂಡ ಕುಡಿಯುತ್ತೆ. ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 2 ಸಿಲಿಂಡರ್ ಇರೋದ್ರಿಂದ ಈ ಟ್ರ್ಯಾಕ್ಟರ್ನ ಡೀಸೆಲ್ ಅವರೇಜ್ ಬಂದ್ಬಿಟ್ಟು 1.25ರಿಂದ 2 ಲೀಟರ್ ಕುಡಿಯುತ್ತೆ ಗಂಟೆಗೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕೋ ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀ ಭವ. ಧನ್ಯವಾದಗಳು. ನೋಡಿ ನೀವೇನಾದ್ರೂ ಕೃಷಿ ಕೆಲಸಕ್ಕೆ ಈ ಟ್ರ್ಯಾಕ್ಟರ್ನ ಬಳಸ್ತಿದ್ದೀರಾ ಅಂದರೆ ಈ ಟೈರ್ಸ್ನ ನೋಡಿ, ಈ ಟೈರ್ನ ಆ ಕಡೆ, ಆ ಟೈರ್ನ ಈ ಕಡೆಗೆ ಹಾಕೊಂಡ್ರೆ ಅರ್ಧ ಅಡಿ ವಿಡ್ತು ಜಾಸ್ತಿ ಆಗುತ್ತೆ. ಕೃಷಿ ಕೆಲಸ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ.